ಹೇಗಿದೆ ಕರೂರು? ಇದು ದಕ್ಷಿಣಕ್ಕೆ ಸಂಬಂಧಪಡುತ್ತೆ. ದಕ್ಷಿಣಕ್ಕೆ ಸಂಬಂಧಪಟ್ಟಿದ್ದ ಅಂದ್ರೆ ಇಲ್ಲಿ ಸವಲತ್ತು ಅನ್ನೋದು ಏನೂ ಇಲ್ಲರಿ. ಸಿಟಿ ಬಸ್ಗಳಿಲ್ಲ. ಆರೋಗ್ಯ ಸಮಸ್ಯೆ ಬಂತಪ್ಪ ಅಂತಂದ್ರೆ ಇಲ್ಲಿ ಒಂದು ಆಟೋಗಳಿಲ್ಲ. ಆಮೇಲೆ ನರ್ಸ್ಗಳು ಬರ್ತಿದ್ರು, ನರ್ಸ್ಗಳು ಬರ್ತಾ ಇಲ್ಲ. ಯಾಕೆ? ಅದು ಏನಂತ ಗೊತ್ತಾಗ್ತಾ ಇಲ್ರಿ. ಆಮೇಲೆ ಮುನ್ಸಿಪಾಲ್ಟಿ ನೋಡ್ರಿ ಇಲ್ಲಿ ಚರಂಡಿಗಳು ಎಷ್ಟು ತುಂಬ್ಕೊಂಡಿದ್ದಾವೆ. ಯಾರು ಒಬ್ರು ಬರೋದಿಲ್ಲ ಏನಲ್ರಿ. 5 ವರ್ಷಕ್ಕೊಂದ್ಸರಿ ಬರ್ತಾರೆ, ಓಟ್ ಹಾಕ್ಯಂಡ್ಬಿಟ್ರೆ ಮುಗೀತ್ರಿ. ಓಟ್ ಹಾಕಿದ ನಂತರ ನಾವು ಅವ್ರ ಮನೆಗೆ ಓಡಾಡಿದ್ರು ಕ್ಯಾರಿ ಅನ್ನೋದಿಲ್ಲ, ಕಸ ಹೊಡೆಯಲ್ಲ. ಮುನ್ಸಿಪಾಲ್ಟಿ ಸವಲತ್ತು ಯಾವುದಿಲ್ಲ ನೋಡ್ರಿ. ಇಲ್ಲಿ ಒಂದೊಂದು ಮನೆಗೆ 2-3 ಗಂಡು ಮಕ್ಳು ಇದ್ರೆ ಒಂದು ಸೈಟು ಕೊಟ್ಟಿಲ್ಲ ಇದುವರೆಗೆ. ಬರೀ ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಈ ಕಥ ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ ಅಂತ ಹೇಳ್ತಾರೆ. ಏನು ಮಾಡಕ್ಕೆ ಹೋದ್ರೆ ಆಫೀಸ್ಗಳಿಗೆ ಹೋದ್ರೆ ಈಗ ಬಾ ನಾಳೆ ಬಾ, ಬರೀ ಇಂಥವ ಸಮಸ್ಯೆಗಳು. ಈ ಕರೂರಿಂದ ಒಂದು ಕೆಲಸಗಳು ಆಗ್ತಾ ಇಲ್ಲ. ಇಲ್ರಿ. ಕೇಳಿರಿ ಇಷ್ಟು ದಿನ ನೀವು? ಹೌದು, ಅವರು ಇರೋವರೆಗೆ ಒಂದು ಸ್ವಲ್ಪ ಉತ್ತಮವಾಗಿತ್ತು ರೀ. ಅವರು ಕೆಲವೊಂದು ಸರಿ ಸೋತಾಗ ಏನು ವರ್ಕ್ ಆಗ್ತಾಯಿಲ್ಲ. ನಮ್ಮ ಮನೆಗಳು ಪತ್ರ ಕೊಟ್ಟದ್ದು ಮುಂಚೆ ನಮಗೆ ಸ್ಯಾಂಕ್ಷನ್ ಆಗಿದ್ದು, ಗೌರ್ಮೆಂಟ್ ಮನೆ ಸ್ಯಾಂಕ್ಷನ್ ಆಗಿದ್ದು ಅದೇ ಅವ್ರ ಪಿರಿಯಡ್ನಾಗ ಆಗಿದ್ದು. ಮತ್ತು ನೆಕ್ಸ್ಟ್ BJP ಬಂದಾಗ ಪತ್ರಗಳಿಗೆ ಅಂತ ಕೇಂದ್ರದಾಗ ರಾಜ್ಯದಾಗ ಹಕ್ಕುಪತ್ರ ಕೇಳಕ್ಕೆ ಹೋದಾಗ 5 ವರ್ಷ ಸುಮ್ಮನೆ ತಡಸ್ಬಿಟ್ರು. ಮತ್ತು ಕಾಂಗ್ರೆಸ್ ಪೀರಿಯಡ್ ಬಂದಾಗ 1916 ಪೀರಿಯಡ್ನಾಗ ನಮಗೆ ಮನೆಗಳು ಪತ್ರ ಕೊಟ್ಟಿದ್ದು. ಇದು ಒಂದು ಒಳ್ಳೆ ಕೆಲಸ ಆಗೈತೆ ನೋಡ್ರಿ.